ಎಲ್ಲರಿಗೂ ನಮಸ್ಕಾರ. ಎಂ.ಪಿ. ಡಿಜಿಟಲ್ ಮಾರ್ಕೆಟಿಂಗಿಂದ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಸೊ, ಇದರಲ್ಲಿ ನಾವು ಒಂದು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಒಂದು ಡಿಜಿಟಲ್ ಮಾರ್ಕೆಟರ್ ಆಗಿ ಆಗ್ಬೇಕಂದ್ರೆ ಏನನ್ನೆಲ್ಲ ಲರ್ನ್ ಮಾಡ್ಬೇಕಂತ ನೋಡೋಣ. ಹೌ ಟು ಬಿಕಮ್ ಅ ಡಿಜಿಟಲ್ ಮಾರ್ಕೆಟರ್. ಇದು ಬಿಗಿನರ್‌ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ, ಇದೊಂದು ಶಾರ್ಟ್ ವಿಡಿಯೋನೇ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ. ಸೊ, ಹೌ ಟು ಬಿಕಮ್ ಅ ಡಿಜಿಟಲ್ ಮಾರ್ಕೆಟರ್ ಇನ್ 2025. ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೆಪ್ ಒಂದು 6 ಸ್ಟೆಪ್ ಮಾತ್ರ ನನ್ನ ಪ್ರಕಾರ ನನ್ನ ನಾಲೆಡ್ಜ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಫಂಡಮೆಂಟಲ್ಸ್. ಯಾಕಂದ್ರೆ ನಿಮಗೆ ಫಂಡಮೆಂಟಲ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಫಂಡಮೆಂಟಲ್ಸ್ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಫಂಕ್ಷನಿಂಗ್ ಏನಿದೆ ಅದೆಲ್ಲ ನಿಮ್ಗೆ ಗೊತ್ತಾಗಬೇಕು. ಓಕೆನಾ? ಸೊ, ಇದರಲ್ಲಿ ಫಂಡಮೆಂಟಲ್ಸ್ ಅಂದ್ರೆ ಅಟ್‌ಲೀಸ್ಟ್ ನಿಮ್ಗೆ ಎಸ್-ಇ-ಒ ನಾಲೆಡ್ಜಸ್ ಇರಬೇಕು. ಮತ್ತೆ ಪಿ-ಪಿ-ಸಿ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಇದೆರಡು ನಿಮ್ಗೆ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಲ್ಲಿ ಬರುತ್ತೆ. ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಲ್ಲಿ ಬರುತ್ತೆ. ಸೊ, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂದ್ರೆ ಏನು? ಅದು ಹೆಂಗೆಲ್ಲ ಪರ್ಫಾರ್ಮ್ ಆಗುತ್ತೆ? ಅದರಲ್ಲಿ ನಿಮ್ಗೆ ಪೇಯ್ಡ್ ಆಡ್ಸ್ ಅಂದ್ರೆ ಏನು? ಮತ್ತೆ ಆರ್ಗಾನಿಕ್ ರ್ಯಾಂಕಿಂಗ್ ಅಂದ್ರೆ ಏನು? ಇದೆಲ್ಲ ನಿಮ್ಗೆ ಗೊತ್ತಾಗಿರ್ಬೇಕು. ಸೊ, ನೀವು ಇಂಟರ್ವ್ಯೂ ಹೋದರೆ ಕೂಡ ಇದೆಲ್ಲ ಖಂಡಿತ ಕೇಳೇ ಕೇಳ್ತಾರೆ. ಸೊ, ಇದೆಲ್ಲ ನಿಮ್ಗೆ ಫಂಡಮೆಂಟಲ್ಸ್ ಅಲ್ಲಿ ಬರುತ್ತೆ. ಸೊ, ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಫಂಡಮೆಂಟಲ್ಸ್ ಲರ್ನ್ ಮಾಡ್ಬೇಕಂದ್ರೆ ನಾನು ಕೆಲವು ವೆಬ್ಸೈಟ್ ಎಲ್ಲ ಹೇಳ್ತೀನಿ. ಅದರಲ್ಲಿ ಫ್ರೀ ಆಗಿ ಲರ್ನ್ ಮಾಡ್ಬೋದು. ಅದು ನಾನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಸೊ, ಫಂಡಮೆಂಟಲ್ಸ್ ಇದೆಲ್ಲ ಇರಬೇಕು. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಪೇಯ್ಡ್ ಆಡ್ಸ್ ಅದೇ ತರ ಸೋಷಿಯಲ್ ಮೀಡಿಯಾದಲ್ಲಿ ಪೇಯ್ಡ್ ಹೆಂಗೆ ಮಾಡೋದು? ಪೇಯ್ಡ್ ಆಡ್ಸ್ ಮತ್ತೆ ಆರ್ಗಾನಿಕ್ ಆಡ್ಸ್. ಆರ್ಗಾನಿಕ್ ಆಗಿ ಹೆಂಗೆ ರ್ಯಾಂಕಿಂಗ್ ಆರ್ಗಾನಿಕ್ ಆಗಿ ಹೆಂಗೆ ನಾವು ಇಂಪ್ರೂವ್ ಮಾಡೋದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್‌ನ ಅದೆಲ್ಲ ನೀವು ಲರ್ನ್ ಮಾಡಬೇಕು. ಸೊ, ಇದೆಲ್ಲ ಅಟ್‌ಲೀಸ್ಟ್ ನೀವೇನಾದ್ರೂ ವಿಡಿಯೋಸ್ ನೋಡಿ, ಇಲ್ಲ ನಮ್ದೇ ಚಾನಲ್ ಬೇಕಾದ್ರೆ ನೋಡಿ. ಎಂ.ಪಿ. ಡಿಜಿಟಲ್ ಮಾರ್ಕೆಟಿಂಗ್ ಚಾನಲ್ ಇದೆ ಅಲ್ವಾ? ಅದನ್ನೇ ಬೇಕಾದ್ರೆ ನೋಡಿ. ಸೊ, ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇರತ್ತೆ. ಓಕೆನಾ? ಇದನ್ನೇ ಬೇಕಾದ್ರೆ ನೀವು ರೆಫರ್ ಮಾಡಂಗಿದ್ರೆ ಮಾಡಿ. ಸೊ, ಇಲ್ಲಿ ನಾನು ಚಾನಲ್ ಓಪನ್ ಮಾಡ್ತೀನಿ. ಸೊ, ಇಲ್ಲಿ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನೇ ನೀವು ಲರ್ನ್ ಮಾಡಿದ್ರುನು ಇಟ್ಸ್ ಬೆಟರ್. ಓಕೆ. ಸೊ, ಅದಾದ್ಮೇಲೆ ನಿಮ್ಗೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡೋದು ಹೆಂಗೆ ಅಂತ ನೀವು ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಲರ್ನ್ ಮಾಡ್ತೀರಾ. ಸೊ, ಇದರಲ್ಲಿ ಏನಂದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಟೂಲ್ಸ್ ಲರ್ನ್ ಮಾಡಬೇಕು. ಖಂಡಿತ ನೀವು ವಿತೌಟ್ ಟೂಲ್ಸು ಎಸ್-ಇ-ಒ ರ್ಯಾಂಕಿಂಗು ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪೋಸ್ಟ್ ಕ್ರಿಯೇಷನ್ ಮಾಡೋದು ಇದಕ್ಕೆಲ್ಲದಕ್ಕೂ ನಿಮ್ಗೆ ಟೂಲ್ಸ್ ಖಂಡಿತ ಬೇಕು. ಅಟ್‌ಲೀಸ್ಟ್ ನೀವು ಸೆಮ್‌ರಶ್ ಲರ್ನ್ ಮಾಡಬೇಕು. ನೆಕ್ಸ್ಟ್ ಕ್ಯಾನ್ವಾ. ಸೊ, ಕಂಟೆಂಟ್‌ಗೆ ಗ್ರಾಮರ್ಲಿ ಇದೆಲ್ಲ ಖಂಡಿತ ನೀವು ಲರ್ನ್ ಮಾಡಲೇಬೇಕು. ಇನ್ನ ತುಂಬಾ ಟೂಲ್ಸ್ ಇದೆ. ಇವಾಗ ನಮ್ಮ ಹತ್ರ ಕೋರ್ಸ್ ನೀವು ಜಾಯಿನ್ ಮಾಡಿದ್ರೆ ಅಟ್‌ಲೀಸ್ಟ್ ನಾವು ಒಂದು 50 to 60 ಟೂಲ್ಸ್ ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ನಾವು ಅದನ್ನ ಲೆಕ್ಕ ಮಾಡಲ್ಲ. ಕ್ಲಾಸ್ ರೂಮಲ್ಲಿ ನಾವು 50 to 60 ಟೂಲ್ಸ್ ಯೂಸ್ ಮಾಡ್ತೀವಿ. ಸೊ, ಇವಾಗ ಇಲ್ಲಿದೆ ಪೇಜಸ್. ಇದು ನಮ್ದು ಪೇಜ್ mpdigitalmarketing.in ಅಂತ. ಇದರಲ್ಲಿ ಕ್ಲಿಯರ್ ಆಗಿ ಎಲ್ಲ ಎಕ್ಸ್‌ಪ್ಲೇನ್ ಮಾಡಿದೀವಿ. ಬೇಕಾದ್ರೆ ನೀವು ವಿಸಿಟ್ ಮಾಡಿ ನೋಡಿ. ನಿಮಗೆ ಕ್ಲಿಯರ್ ಡೀಟೇಲ್ಸ್ ಸಿಗತ್ತೆ. ಓಕೆ. ಸೊ, ಅದಾದ್ಮೇಲೆ ಬಿಲ್ಡ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಪೋರ್ಟ್‌ಫೋಲಿಯೋ. ಪೋರ್ಟ್‌ಫೋಲಿಯೋ ಅಂದ್ರೆ ಏನಂದ್ರೆ ಖಂಡಿತ ಒಂದು ಕ್ರಿಯೇಟ್ ಒನ್ ವೆಬ್‌ಸೈಟ್. ಒಂದು ವೆಬ್‌ಸೈಟ್ ಇರಬೇಕು. ಅದು ಪ್ರಾಪರ್ ಆಗಿ ಡೊಮೈನ್ ಹೋಸ್ಟಿಂಗ್ ಎಲ್ಲ ಮಾಡಿ ಮಾಡಿರ್ಬೇಕು. ವಿಕ್ಸ್ ಅಲ್ಲಿ ಮಾಡಿದ್ದೀನಿ, ಇಲ್ಲ ಬೇರೆ ಏನಾದ್ರು ಫ್ರೀ ಪ್ಲಾಟ್‌ಫಾರ್ಮ್ ಅಲ್ಲಿ ಮಾಡಿದ್ದೀನಿ. ಅದೆಲ್ಲ ನಮ್ಗೆ ವರ್ಕೌಟ್ ಆಗಲ್ಲ. ಪ್ರಾಪರ್ ಆಗಿ ಒಂದು ಡೊಮೈನ್ ನೇಮು ಮತ್ತೆ ವೆಬ್‌ಸೈಟ್‌ನ ಹೋಸ್ಟಿಂಗ್ ಅಲ್ಲಿ ಪ್ರಾಪರ್ ಆಗಿ ಹೋಸ್ಟ್ ಮಾಡಿರ್ಬೇಕು. ಸೊ, ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ರಿಸಲ್ಟ್ ಸಿಗತ್ತೆ. ರಿಸಲ್ಟ್ ಅಟ್‌ಲೀಸ್ಟ್ ಏನ್ ಪ್ರೋಸೆಸ್ ನಡೀತಾ ಇದೆ ಅಂತ ಖಂಡಿತ ನೀವು ನೋಡೋಕ್ಕಾಗತ್ತೆ. ಇವಾಗ ನಮ್ಮ ಹತ್ರ ಕೋರ್ಸ್ ಯಾರೋ ಜಾಯಿನ್ ಮಾಡಿದ್ರೆ ಇದೆಲ್ಲ ಖಂಡಿತ ಇರುತ್ತೆ. ಫ್ರಮ್ ಸ್ಕ್ರಾಚ್ ಇಂದ ನೀವು ಲರ್ನ್ ಮಾಡ್ತೀರಾ. ಒಂದು ವೆಬ್‌ಸೈಟ್ ಹೆಂಗ್ ಕ್ರಿಯೇಷನ್ ಮಾಡೋದು, ಡೊಮೈನ್ ನೇಮ್ ಹೆಂಗ್ ಚೂಸ್ ಮಾಡೋದು, ಇದೆಲ್ಲ ಖಂಡಿತ ಇರುತ್ತೆ. ಓಕೆ. ಸೊ, ಡೆವಲಪ್ ಯುವರ್ ಮಾರ್ಕೆಟಿಂಗ್ ರೆಸ್ಯೂಮ್. ಸೊ, ಒನ್ಸ್ ನೀವು ಇದೆಲ್ಲ ಲರ್ನ್ ಮಾಡಾದ್ಮೇಲೆ ನೀವು ನಿಮ್ಮ ರೆಸ್ಯೂಮ್ಸ್‌ನ ಬಿಲ್ಡ್ ಮಾಡಬೇಕು. ತುಂಬಾ ರೆಸ್ಯೂಮ್ಸ್ ಇದೆ. ಅದನ್ನ ನೀವು ಬಿಲ್ಡ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಜಾಬ್‌ಗೆ ಏನಾದ್ರು ಅಪ್ಲೈ ಮಾಡಿದ್ರೆ, ಸೋಷಿಯಲ್ ಮೀಡಿಯಾಗೆ ಯಾವ ತರ ರೆಸ್ಯೂಮ್ಸು ಅಂತ ನೀವು ಇದು ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಸ್-ಇ-ಒ ಜಾಬ್ ಪೊಸಿಷನ್ ಏನಾದ್ರು ನೀವು ಅಪ್ಲೈ ಮಾಡಂಗಿದ್ರೆ ಅದಕ್ಕೆ ಯಾವ ತರ ರೆಸ್ಯೂಮ್ಸ್ ಅಂತ ನೀವು ಅದನ್ನು ನೋಡ್ಬೇಕು. ಓಕೆ. ಸೊ, ಈ ತರ ರೆಸ್ಯೂಮ್ಸ್ ನೀವು ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ. ನೆಕ್ಸ್ಟ್ ಕನೆಕ್ಷನ್ಸ್. ಇದು ಇಟ್ಸ್ ನಾಟ್ ಓನ್ಲಿ ಜಾಬ್ ಹುಡುಕೋರ್ಗೆ ಮಾತ್ರ ಇಲ್ಲ. ಇದು
ನಿಮ್ಗೆ ಫ್ರೀಲಾನ್ಸಿಂಗ್ ಏನಾದರೂ ಮಾಡ್ತಾ ಇದ್ದೀರಿ ಖಂಡಿತ ನಿಮಗೆ ಕನೆಕ್ಷನ್ಸ್ ಇಂಪಾರ್ಟೆಂಟು. ಕನೆಕ್ಷನ್ ಎಲ್ಲಿಂದ ನೀವು ಹುಡುಕ್ಬೋದು ಅಂದರೆ ಲಿಂಕ್ಡ್ಇನ್ನಿಂದ ಹುಡುಕ್ಬೋದು. ಇಟ್ಸ್ ಆನ್‌ಲೈನ್ ಕನೆಕ್ಷನ್. ಇಲ್ಲಾಂದರೆ ತುಂಬ ಬಿಸ್ನೆಸ್ ಮೀಟಿಂಗ್ಸ್ ಇದೆಲ್ಲ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ನಿಮಗೆ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಇದು ಫ್ರೆಷರ್‌ಗಲ್ಲ ಕನೆಕ್ಷನ್ ಬಿಲ್ಡ್ ಮಾಡೋದು ಅನ್ನೋದು ಫ್ರೆಷರ್‌ಗಲ್ಲ. ಫ್ರೀಲಾನ್ಸರು ಮತ್ತೆ ಬಿಸ್ನೆಸ್ ಓನರು ಅವ್ರಿಗೆಲ್ಲ ಬಿಸ್ನೆಸ್ ಕನೆಕ್ಷನ್ ಬಿಲ್ಡ್ ಮಾಡೋದು, ನೆಟ್ವರ್ಕಿಂಗ್ ಮಾಡೋದು ಇದೆಲ್ಲ ಹೆಲ್ಪ್ ಆಗುತ್ತೆ. ಒಂದು ಸ್ಟೂಡೆಂಟ್‌ಗೆ ಎಲ್ಲಿ ಕನೆಕ್ಷನ್ ಬಿಲ್ಡ್ ಮಾಡ್ಬೇಕಂದ್ರೆ ಖಂಡಿತ ಅವರು ಲಿಂಕ್ಡ್ಇನ್‌ನಲ್ಲಿ ಕನೆಕ್ಷನ್ ಬಿಲ್ಡ್ ಮಾಡಬೇಕು. ಸೊ ಅವಾಗ ಆಟೋಮ್ಯಾಟಿಕ್ ಆಗಿ ಅವ್ರಿಗೆ ಜಾಬ್‌ಗೆ ಇದೆಲ್ಲ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಓಕೆ. ಸೊ ಒಂದು ನಿಮಿಷ. ಸೊ ನೆಕ್ಸ್ಟ್ ಟ್ರೈ ಸಮ್ ಇಂಟರ್ನ್‌ಶಿಪ್. ನಾನು ಎಲ್ಲ ಸ್ಟೂಡೆಂಟ್‌ಗೆ ಇದೇ ಹೇಳ್ತಾ ಇರೋದು. ಖಂಡಿತ ಇಂಟರ್ನ್‌ಶಿಪ್ ಟ್ರೈ ಮಾಡಿ. 1 ಮಂತ್ ಆರ್ 2 ಮಂತ್. ಸೊ ಏನಾದರೂ ಇಂಟರ್ನ್‌ಶಿಪ್ ಟ್ರೈ ಮಾಡಿ. ಇಂಟರ್ನ್‌ಶಿಪ್ ಟ್ರೈ ಮಾಡೋವಾಗ ನಿಮ್ಗೆ ಏನು ನಡೆಯುತ್ತೆ ಅಂದರೆ ಅಲ್ಲಿ ನೀವು ಫಸ್ಟ್ ಆಫ್ ಆಲು ಅದರ್ ಮಾರ್ಕೆಟರ್ ಜೊತೆಗೆ ನೀವು ಕೂತ್ಕೊಂಡು ಸಮ್ ವರ್ಕ್ಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಗೂಗಲ್ ಆಡ್ಸ್ ಇದೆ, ಇಲ್ಲ ಸೋಷಿಯಲ್ ಮೀಡಿಯಾ ಆಡ್ಸ್ ಇದೆ. ಫಸ್ಟ್ ಟೈಮ್ ಬಿಗಿನರ್ ಆಗಿದ್ರೆ ಖಂಡಿತ ನಿಮ್ಗೆ ಕೆಲವು ವಿಷಯ ಎಲ್ಲ ಅಂಡರ್‌ಸ್ಟ್ಯಾಂಡ್ ಆಗಲ್ಲ. ಇಂಪ್ಲಿಮೆಂಟ್ ಮಾಡೋದೇ ಬೇರೆ, ಲರ್ನ್ ಮಾಡೋದು ಬೇರೆ. ಇಲ್ಲಿ ಲರ್ನ್ ಮಾಡಿರ್ತೀರಾ ಬಟ್ ಅಲ್ಲಿ ಹೋಗಿ ಇಂಪ್ಲಿಮೆಂಟ್ ಮಾಡೋವಾಗ ನಿಮಗೆ ನಾಲೆಡ್ಜಸ್ ತುಂಬಾ ಗೇನ್ ಆಗುತ್ತೆ. ಅವಾಗ ಏನ್ ಮಾಡಬೇಕು, ಅಲ್ಲಿ ಸೀನಿಯರ್ ಮಾರ್ಕೆಟರ್ಸ್ ಜೊತೆಗೆ ಕೂತ್ಕೊಂಡು ಸಮ್ ವರ್ಕ್ಸ್ ಎಲ್ಲ ಮಾಡೋವಾಗ ಯು ವಿಲ್ ಗೆಟ್ ಸಮ್ ಐಡಿಯಾಸ್. ನೀವು ಆ ಅಟ್ಮಾಸ್ಫಿಯರ್ ಅಲ್ಲಿ ಇದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಐಡಿಯಾಸ್ ಸಿಗುತ್ತೆ. ಸೊ ಇದೆಲ್ಲ ಖಂಡಿತ ನೀವು ಟ್ರೈ ಮಾಡಬೇಕು. ಇದು 6 ಸ್ಟೆಪ್ಸ್ ಖಂಡಿತ ನೀವು ಫಾಲೋ ಮಾಡಿ. ಖಂಡಿತ ನೀವು ಒಂದು ಡಿಜಿಟಲ್ ಮಾರ್ಕೆಟರ್ ಆಗಿ ಆಟೋಮ್ಯಾಟಿಕ್ ಆಗಿ ಆಗ್ಬೋದು. ಓಕೆ. ಇನ್ನೊಂದು ನಾನು ಇಲ್ಲೇ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಇದು ಚಾನಲ್ ಅಲ್ಲಿ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇದೆಲ್ಲ ನೀವು ಲರ್ನ್ ಮಾಡ್ಬೋದು. ಸೊ ಏನಾದರೂ ಡೌಟ್ ಇದ್ರೆ ಕಾಲ್ ಮಾಡಿ. ಡೌಟ್ ಇದ್ರೆ ಇಲ್ಲಾಂದ್ರೆ ವೆಬ್ಸೈಟ್ ವಿಸಿಟ್ ಮಾಡಿ. ಅದರಲ್ಲಿ ನಂಬರ್ಸ್ ಎಲ್ಲ ಇದೆ. ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಆಗಿ ಡೈಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.